ನಿಮ್ಮ ಮನೆಯಲ್ಲಿ ಅಪ್ಪಿತಪ್ಪಿಯೂ ಇಂತಹ 4 ವಸ್ತುಗಳು ಇದ್ದರೆ ಇವತ್ತೇ ತೆಗೆದುಹಾಕಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಡಲೇಬಾರದು. ಮನೆಗೆ ದರಿದ್ರ ದೋಷ ಕಂಟಕ, ಸಾಲ ಮಾಡುವುದು, ಗಿರವಿ ಇಡುವುದು ಮತ್ತು ಮನೆಯಲ್ಲಿ ಅನಾರೋಗ್ಯ ಪದೇ ಪದೇ ಬರುವುದು ಇವೆಲ್ಲವೂ ಆಗುತ್ತಿರುತ್ತದೆ. ಯಾವ ವಸ್ತುಗಳನ್ನು ಮನೆಯಲ್ಲಿಟ್ಟರೆ ಇವತ್ತೇ ತೆಗೆದು ಬಿಡಬೇಕು ಮತ್ತು ಅದರಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ದುಃಖ, ಸಮಸ್ಯೆ, ನೋವು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಈ ತಕ್ಷಣ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರುವ ಕೆಲಸ ಒಂದೇ ಒಂದು ಫೋನ್ ಕಾಲ್. ಅದು ಪಂಡಿತರು, ದೈವಜ್ಞರು, ಯಶವಂತರಾವ್ ಗುರುಗಳು. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರವನ್ನು ಹೇಳುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ಯಾವ ಮನೆಯಲ್ಲಿ ಕಷ್ಟ ಇರುತ್ತದೋ ಅವರ ಮನೆಯಲ್ಲಿ 4-5 ವಸ್ತುಗಳು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಆ ವಸ್ತುಗಳನ್ನು ತೆಗೆದು ಬಿಡಬೇಕು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಹಳೆಯ ಕೆಟ್ಟು ನಿಂತಹ ಗಡಿಯಾರ. ಇದನ್ನು ಸರಿಪಡಿಸಿಕೊಂಡು ಆದ ನಂತರ ನೀವು ಮನೆಯಲ್ಲಿ ನೇತು ಹಾಕಬೇಕು. ನಿಂತು ಹೋಗಿದ್ದರೆ ಅದಕ್ಕೆ ಶೆಲ್ ಹಾಕಿ ರೆಡಿ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಹಾಗೆ ಬಿಡಬಾರದು. ಎರಡನೆಯದು ಕಿತ್ತು ಹೋದಂತಹ ನಿಮ್ಮ ಹಳೆಯ ಪಾದರಕ್ಷೆಗಳು, ಚಪ್ಪಲಿಗಳು. ಇದು ಕೂಡ ದರಿದ್ರಕ್ಕೆ ಕಾರಣವಾಗುತ್ತೆ. ಒಂದು ಹೊಲಿಸ್ಕೊಂಡು ಹಾಕಬೇಕು, ಇಲ್ಲಾಂದರೆ ಅದನ್ನು ಕಸಕ್ಕೆ ಹಾಕಿಬಿಡಬೇಕು. ಎರಡನೆಯದು ಆಯಿತು. ಮೂರನೆಯದು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮುರಿದು ಹೋದಂತಹ ಹಳೆಯ ಚೇರುಗಳಾಗಿರಬಹುದು ಅಥವಾ ಮುರಿದು ಹೋಗಿರುವಂತಹ ಯಾವುದೇ ವಸ್ತುಗಳನ್ನು ಇಡಬಾರ್ದು. ನಾಲ್ಕನೆಯದು ಮುಖ್ಯವಾಗಿ ದೇವರ ಕೋಣೆಯಲ್ಲಿ ಭಿನ್ನವಾಗಿರುವಂತಹ, ಅಂದರೆ ಒಡೆದು ಹೋದಂತಹ ದೇವರ ಮೂರ್ತಿಗಳು ಅಥವಾ ಒಡೆದು ಹೋಗಿರತಕ್ಕಂತಹ ಗಾಜು ಒಡೆದಿರತಕ್ಕಂತಹ ದೇವರ ಫೋಟೋಗಳು ಮನೆಯಲ್ಲಿ ಇರಕೂಡದು. ಭಿನ್ನವಾದ ಫೋಟೋಗಳನ್ನು, ಭಿನ್ನವಾದ ವಿಗ್ರಹಗಳನ್ನು ನೀವು ಪೂಜೆ ಮಾಡಿದರೆ ಅದಕ್ಕೆ ನಿಮ್ಮ ದರಿದ್ರಗಳು ಪೂಜಾ ಫಲ ದೊರೆಯುವ ಬದಲು ಕಂಟಕಗಳು ಬರುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಇಂತಹದ್ದನ್ನೆಲ್ಲ ಇಟ್ಟು ಈಗಾಗಲೇ ಸಮಸ್ಯೆಗಳು, ಕಷ್ಟಗಳು, ದುಃಖಗಳು, ಹಣಕಾಸಿನ ವ್ಯತ್ಯಾಸಗಳು, ಮಾನಸಿಕ ನೆಮ್ಮದಿ ಹಾಳಾಗೋ ಇರುವಂಥದ್ದು ಮತ್ತು ಅನಾರೋಗ್ಯದಲ್ಲಿ ವಿಪರೀತ ತೊಂದರೆಯನ್ನು ಅನುಭವಿಸುತ್ತಾ ಇರುವವರಿಗೆ ಪರಿಹಾರ ಅನ್ನುವುದು ಬೇಕೇ ಬೇಕಾಗುತ್ತದೆ. ಅದು ಯಾವ ಕಷ್ಟವೇ ಇರಲಿ, ಸಂಪೂರ್ಣ ಪರಿಹಾರಕ್ಕಾಗಿ ನೀವು ಪಂಡಿತ್ ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ತುಂಬ ಚೆನ್ನಾಗಿ ಪರಿಹಾರ ಹೇಳ್ಕೊಡ್ತಾರೆ.